ಅಮ್ಮ ನಾನು ಇನ್ನೂ ಹೋಗಿ ಬರ್ತೇನೆ. ಅಪ್ಪ ಯಾಕೋ ಇನ್ನೂ ಬರತ್ತಿಲ್ಲ, ಇನ್ನೂ ಲೇಟ್ ಆಗ್ತಿರ್ಬೋದು ಅಂತ ಅನಿಸತಿ. ನಾನು ಇನ್ನೂ ಹೋಗಿ ಬರ್ತೇನೆ. ನಾನು ಇನ್ನೂ 2 ದಿನ ಬಿಟ್ಟು, ಇಲ್ಲ ಅಂದ್ರೆ ನಾಳಿದ್ದಿಲ್ಲ ನಾಡಿದ್ದು ನಾನು ಬರ್ತೇನೆ. ಸರಿನಾ? ಇಲ್ಲೇ ಇರ್ತೀನಿ, 2 ದಿನ ಇದ್ದು ಹೋಗ್ತೇನೆ. ಆಮೇಲೆ ಅವ್ರಿಗೆ ಹೇಳಿ ಬರ್ತೇನೆ, 2 ದಿನ ನಂಗೆ ರಜಾ ಬೇಕ್ರಿ, ನಮ್ಮ ಊರಾಗ ಫಂಕ್ಷನ್ ಐತಿ, ನಾನು ಹೋಗ್ಬೇಕಂತ ಹೇಳಿ ಬರ್ತೇನೆ. ಸರಿನಮ್ಮ? ಬರ್ತೀಯೋ ಸುಳ್ಳು ಹೇಳ್ತಿದ್ಯೋ? ನನಗಂತೂ ಒಂದು ತಿಳಿದಂಗೆ ಆಗೈತೆ ಮಗಳ. ಸುಳ್ಳು ಹೇಳಕ್ಕೆ ಹೋಗ್ಬೇಡವ. ಈ ಸರಿನಾರ ಬಾ, ನನಗೋಸ್ಕರ ಕಾಂಕೋ ಅಂತ ಕುಂತಿರ್ತಾನೆ. ಇಲ್ಲ ಅಮ್ಮ, ಈ ಸರಿ ಖಂಡಿತವಾಗ್ಲೂ ಬರ್ತೀನಿ. ಅಪ್ಪ ಬರಲೇ ಇಲ್ಲ, ಅಪ್ಪನ ಮಾತಾಡ್ಸಿ ಹೋಗ್ಬೇಕಂದ್ರೆ ಅಪ್ಪಗೆ ಹೇಳು ನಾನು ಬಂದು ಹೋದ್ನಿ ಅಂತೇಳಿ. ಮತ್ತು ಬೈತಾರ ಅವ್ರು, ತಡ ಆದ್ರೆ ಮತ್ತೆ ಹೋಗಿ ರೊಟ್ಟಿ ಮಾಡ್ಬೇಕು. ಮತ್ತು ಅವ್ರಿಗೆ ಸಾವುಕಾರಿಗೆ ಉಣ್ಣಾಕ ರೊಟ್ಟಿ ಬೇಕು, ಇಲ್ಲ ಅಂದ್ರೆ ಬೈತಾರ ಅವ್ರು. ಅಜ್ಜಿ ನಾನು ಹೋಗಿ ಬರ್ತೇನೆ. ಸರಿ ಮಗಳ, ಹೋಗಿ ಬಾ, ಹುಷಾರವ. ಸರಿ ಆಂಟಿ, ನಾನು ಹೋಗಿ ಬರ್ತೀನಿ ರೀ. ನಾನು ಇನ್ನು ಮ್ಯಾಗಿಂದ ಅವಾಗವಾಗ ಬರ್ಕೊತ ಇರ್ತೀನಿ. ಡೈಲಿ ಬರ್ತೀನಿ ತಗೊಳ್ಳಿ ಆಂಟಿ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ದಿನ ಬಂದು ನಾನು ನಿಮ್ಮ ಹೆಂಗಿದ್ರಂತೆ ವಿಚಾರಿಸ್ಕೊಂಡು ಹೋಗ್ತೀನಿ. ಸರಿನಾ? ಅವ್ರು ಬರಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಬಂದು ನಿಮ್ಮನ್ನ ವಿಚಾರಿಸ್ಕೊಂಡು ಹೋಗ್ತೇನೆ. ನೀವೇನೋ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ. ಸರಿಯಪ್ಪ, ಹಾಗೆ ಆಗಲಿ. ನಿನ್ಗೆ ಪುಣ್ಯ ಬರ್ತೈತಿ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಪುಣ್ಯ ಮಾಡ್ಯಾರ ನಿನ್ನಂಥ ಮಗ ಹುಟ್ಟಾಕ. ಈಗಿನ ಕಾಲದಾಗ ಇಂಥ ಮಗ ಎಲ್ಲಿರ್ತಾನ? ನನ್ನ ಮಗಳಿಗೆ ಇಂಥ ಗಂಡ ಸಿಗ್ಲವ, ಆ ದೇವ್ರನ್ನ ಅದನ್ನ ಬೇಡ್ಕೋತಾನೆ. ಅಯ್ಯೋ ಅಮ್ಮ, ಈಗ ಮದುವೆ ವಿಷಯ ಎಲ್ಲ ಬಿಡು. ನಾನು ನಿಮ್ಗೆ ಆಮೇಲೆ ಬಂದಾಗ ಒಂದು ಮಾತು ಹೇಳಬೇಕು. ಈಗ ನಾನು ಬರ್ತೇನೆ, ನನಗೆ ಹೊತ್ತಾಗ್ತೈತಿ. ಸರಿ ಹೋಗಿ ಬಾ, ಹುಷಾರವಾ. ಹ್ಞೂ ಅಮ್ಮ. ನಾನು ಬರ್ತೇನೆ ಆಂಟಿ. ಸರಿಯಪ್ಪ, ಹೋಗಿ ಬಾ, ಹುಷಾರು. ಹಾಂ ಆಂಟಿ. ಅಡಿಗೆ ಆಗೈತ? ಇನ್ನೂ ಇಲ್ಲ? ಇನ್ನೂ ಯಾವಾಗ ಊಟ ಮಾಡೋದು? ಹಾಂ, ಇನ್ನೂ ಯಾವಾಗ ಊಟ? ಹಸುವಾಗಿ ಸಾಯಕತ್ತಾನಿಲ್ಲ ನಾನು. ಹಾಂ, ಇನ್ನೂ ಅಡುಗೆ ಮಾಡೋಕೆ ತಯಾರಿಲ್ಲನ? ಅಡುಗೆ ಆಗೈತೆ ಇಲ್ಲೋ? ಘಮ ಘಮ ನೋಡಿದ್ರೆ ವಾಸನೆ ಬರಾಕತ್ತದ. ಇನ್ನೂ ಯಾರು ಊಟನ ಹಚ್ಕೊಡ್ಬಾರಲ್ಲ ನನಗೆ. ಖುಷಿ ಖುಷಿ ರೀ, ಅಡುಗೆ ಆಗೈತಿ, ಇಲ್ಲೇ ಬರ್ರಿ. ಅಡುಗೆ ಮನೆ ಕುತ್ಕೊಂಡು ಹೊರತು ತುಂಬ ಊಟ ಮಾಡುವಂತೆ. ನಿಮಗೋಸ್ಕರ ಅಂತೇಳಿ ಫೋನ್ ನೋಡ್ಕೊಂಡು ಮಟನ್ ಪಲ್ಯ ಮಾಡೇನು, ರಾಗಿ ಮುದ್ದೆ ಮಾಡೇನು, ನಿಮ್ಗೆ ಇಷ್ಟ ಅಂತೇಳಿ. ಬರ್ರಿ. ಹೌದನಾ? ಸರಿ ಬಂತಡಿ. ಯವ್ವ, ನೀನು ಬಾಬಿ ಊಟ ಮಾಡ್ಬಾ. ಹಾಂ, ನೀನು ಹೋಗಪ್ಪ, ನೀನು ಮಾಡಿ ಮೊದಲು ನಾನು ಬರ್ತೇನೆ. ಓಹೋ, ಏನು ಸೀರೆ ಗೀರೆ ಎಲ್ಲ ಉಟ್ಕೊಂಡು ಅಡುಗೆ ಮಾಡೋಕೆ ಕುಂತು ಬಿಟ್ಟಿದ್ದಿ? ನನಗೊಂದು ಸರಿ ನೋಡಿ ಆಶ್ಚರ್ಯ ಆಗ್ಬಿಡ್ತು. ಇದು ನೀನ ನನ್ನ ಅಂತ ಖುಷಿ? ನಿಜವಾಗ್ಲು ನೀನು ಹೆಂಗಿದ್ರ ಎಷ್ಟು ಚಂದ ಅನ್ಸುತ್ತೆ ಗೊತ್ತು? ಹೌದಾ ಮಾವ? ಸೀರೆಲಿ ಚೆನ್ನಾಗಿ ಅನಿಸ್ತೀನ? ಆದರೆ ನಮ್ಮ ಮಾವ ದಿನ ಸೀರೆ ಉಡೋಕ್ಕಾಗಲ್ಲ ಮಾವ. ಇವತ್ತೊಂದಿನ ನಿನ್ಗಿಷ್ಟ ಅಂತ, ನಿನ್ಗಿಷ್ಟ ಆಗೋ ಥರ ಇರಬೇಕು ಅಂತ ಹೇಳಿ ಸೀರೆ ಉಟ್ಕೊಂಡು ಬಂದು ರೊಟ್ಟಿ ಮಾಡಬೇಕು ಅಂತ ಕುಂತೆ. ರೊಟ್ಟಿ ಹಿಟ್ಟು ಇರಲಿಲ್ಲ, ಹಾಗಾಗಿ ನಿಮಗೋಸ್ಕರ ನಿಂಗೆ ಇಷ್ಟ ಅಂತ ಹೇಳಿ ರಾಗಿ ಮುದ್ದೆ ಮಾಡಿ ಮಟನ್ ಸಾಂಬಾರು ಮಾಡಿದೆ. ಕುಂದ್ರು ಮಾವ, ತುಂಬ ಊಟ ಮಾಡು. ಆಹಾ, ಕೇಳಿ ಬಾಯೆಲ್ಲ ನೀರು ಬರತೈತಿ. ಸರಿ ನಾನು ಇವಾಗಲೇ ಕೈ ತಗೊಂಡು ಊಟ ಉಣ್ಣ ಕುಂದಿರ್ತೇನೆ. ಪ್ಲೇಟ್ ಹಚ್ಚು. ಸರಿ ಮಾವ. ಆಹಾ, ಘಮ 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 ವಾಸನೆ ಬರಾಕತ್ತದ, ಬಾಯಾಗ ನೀರು ಬರತ್ತದ. ಹೆಂಗೋ 1-2 ರಾಗಿ ಮುದ್ದೆ ಜಾಸ್ತಿನೇ ತಿಂದ್ಬಿಡೋನು. ಮಾವ, ಊಟ ಮಾಡಿ ಹೆಂಗೈತಂತ ಹೇಳಿ ಮಾವ. ಸರಿ. ಹಾ, ಖಾರ ಖಾರ ಖಾರ. ನೀರು ಕೊಡು ಜಲ್ದಿ ಕೊಡು. ಅಯ್ಯೋ, ಖಾರ ಭಾಳ ಆಗೈತೆ ಮಾವ. ತಗೊಳ್ಳಿ ಮಾವ, ನೀರು ಕೊಡಲಿ. ಅಬ್ಬಾ, ಎಂತ ಪರಿ ಖಾರ ಹಾಕ್ಯಾಳೆ ವೈಕಿ. ಅಯ್ಯೋ, ಬಾಯಿ ವಾಸನೆಗೆ ತಿನ್ಬೇಕಂತ ಅನ್ಸಿದ್ರ ಇಂಥ ಪರಿ ಖಾರ ಹಾಕ್ಬಿಟ್ಟಾಳಲ್ಲ ದೇವ್ರ. ಅಯ್ಯೋ, ಖಾರ ಭಾಳ ಹಾಕ್ಬಿಟ್ಟೆನ. ನಾನು ತಿಂದು ನೋಡಲೇ ಇಲ್ಲಲ್ಲ. ನಾನು ತಿಂದು ನೋಡಿದಾಗ ಸ್ವಲ್ಪ ಕಡಿಮೆ ಆಗೈತೆ ಅಂತೇಳಿ 2 ಚಮಚ ಹಾಕ್ಬಿಟ್ನಿ, ಅದಕ್ಕೆ ಜಾಸ್ತಿ ಆಗೈತೋ ಏನೋ. ಅಯ್ಯೋ, ಇನ್ನು ಮಾವ ಏನು ಬೈತಾನೋ ಏನೋ ನನ್ನ. ಗೊತ್ತಾಗೋದಿಲ್ಲ ನಿನಗೆ ಇಂಥ ಪರಿ ಖಾರ ಹಾಕಕ್ಕ? ಹಾಂ, ನೋಡಿ ಮಾಡ್ತಾರ, ತಿಂದು ನೋಡಕ್ಕೆ ಗೊತ್ತಾಗಂಗಿಲ್ಲ ನಿನಗೆ? ಇಂಥ ಪರಿ ಯಾರು ಖಾರ ಹಾಕ್ತಾರೋ? ಹಾಂ, ಒಂದೀಟ ಹಾಕೋದು ಮಾಡೋದು ಇರ್ತತಿ. ಇಂಥ ಪರಿ ಖಾರ ಹಾಕಿದ್ರೆ ತಿಂದು ಎಲ್ಲಿ ಸತ್ತು ಹೋಗೋನೇನೋ ಒಮ್ಮೆ? ಒಮ್ಮೆ ಕೈಲಾಸಕ್ಕೆ ಸೇರಿಸ್ಬೇಕು ಅನ್ಕೊಂಡ್ಬಿಟ್ಟಿವೇನ? ಇದ್ದಿದ್ದೆಲ್ಲ ಖಾರ ಎಲ್ಲ ಸುರಿಬಿಟ್ಟು ಪಲ್ಯಕ್ಕೆ? ಅದು ಮಾವ, ನಾನು ಫೋನ್ ನೋಡಿ ಮಾಡಿದ್ನಿ. ನಾನು ನೋಡಿದಾಗ ಖಾರ ಕಮ್ಮಿ ಆಗಿತ್ತಂತ ಸ್ವಲ್ಪ ಹಾಕೀನಿ. ಅದು ಇಷ್ಟು ಖಾರ ಆಗ್ತದಂತ ನಂಗೆ ಗೊತ್ತಿರಲಿಲ್ಲ ಮಾವ. ಪಲ್ಯ ಸ್ವಲ್ಪ ಖಾರ ಇದ್ರೆ ಚಲೋ ಆಗ್ತದಲ್ಲ, ಅದಕ್ಕಾಗಿ ಖಾರ ಮಾಡಿದ್ನಿ ಅಂತ. ಮಾವ ಚಲೋ ಆಗಿಲ್ಲ ಹಂಗಾದ್ರೆ? ಮಾಡಾಕ ತಿಳಿಬೇಕು ಮೊದಲು, ನೋಡಿ ಕಲ್ಕೊಂಡ ಮಾಡ್ಬೇಕು. ಅದು ಅದಾಳ ನೋಡಿ ಮಧು ಹೆಂಗೆ ಮಾಡ್ತಾಳಂತೇಳಿ. ತಿಂದ್ರ 4 ರಾಗಿ ಮುದ್ದೆ ತಿಂದಿರ್ತಾನೆ. ಘಮ 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 ಅಂತ ವಾಸನೆ ಬರತ್ತಂತ ಹೇಳಿ ಹೊಟ್ಟೆ ಹಸದಂತೆ ಬಂದು ಕುಂತು ತಿನ್ನಾಕ ಕುಂತ್ರ ಈಕೆ ನೋಡ್ರಿ ಮನಗಂಡು ಖಾರ ಪುಡಿ ಸುರಿವೇ ಕುಂತು ಬಿಟ್ಟಾಳ. ಏನು ಮಾಡಿದಾಳು ಏನು ದೇವ್ರ. ಇವತ್ತು ನಾನು ಉಂಡಂಗ ಈ ಊಟ ಏನಾರ ಮಾಡ್ರೆ ನಾನಿಲ್ಲೇ ಖಾರ ತಿಂದ ಸತ್ತ ಹೋಗ್ಬಿಡ್ಬೇಕಾಕತ್ ನಾನು. ಮಾವ, ಅಷ್ಟೊಂದು ಖಾರ ಆಗೈತಿ? ನಂಗೆ ಗೊತ್ತಾಗ್ಲಿಲ್ಲ ಮಾವ, ಕ್ಷಮಿಸ್ಬಿಡು. ಇನ್ನೊಂದ್ಸರಿ ಸರಿಯಾಗಿ ಮಾಡ್ತೀನಿ. ಇದು ಫಸ್ಟ್ ಸಲ ಅಲ್ಲ, ಅದಕ್ಕಾಗೆ ಚಲೋ ಆಗಿಲ್ಲ ಅಂತ ಅನಿಸ್ತತಿ. ಇನ್ನೊಂದ್ಸರಿ ಮಾಡಿದಾಗ ನಾನು ಚಲೋ ತಂಗೆ ಮಾಡಿಕೊಡ್ತೇನೆ, ನಿಂಗೆ ಇಷ್ಟ ಆಗುವಂಗೆ ಮಾಡ್ತೇನೆ.
ತಗೋ ಇದನ್ನ ನೀನ ತಿನ್ನು ನಿನ್ನ ಮಸಡಿ ಹೋಗದ ಹೊಕ್ಕನ ಆ ಕಡೆ ಹೊರಗೆ ಹೋಗಿ ಏನಾರ ತಿಂದು ಬರ್ತಾನೆ ಏನು ಹಾಳಾದ ಹೆಂಗಸರು ಏನೋ ನಮ್ಮ ಮನ್ಯಾಗ ಒಂದು ಅಡಿಗೆ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಹೆಂಗೆ ಹಾಂ ಊಟಿಗೇನೋ ಊಟ ತಿನ್ನೋ ಬೇಡ ನಾವು ಹೊರಗೆ ತಿಂದು ತಿಂದು ಏನು ಸಾಯ್ಬೇಕನ ಬೆಳಿಗ್ಗಿಂದ ಹೊಟ್ಟೆ ಹಸದಂತ ಅನ್ನಕತ್ತಾನ ಹಾಂ ರೊಟ್ಟಿ ಮಾಡಂತ ಹೇಳಿ ಹೋಗಿ ಹೊರಗೆ ಏನಾರ ನಾಷ್ಟ ಮಾಡ್ಕೊಂಡು ಬಂದಾನ ಈಗ ನೋಡಿದ್ರೆ ರಾಗಿ ಮುದ್ದೆ ಮಾಡಿ ಮಟನ್ ಸಾರು ಮಾಡಿ ಅಂತ ಕೆಲಸ ಅಂದ್ರೆ ಘಮ ಘಮ ಅನ್ನೋದಕ್ಕೆ ತಿನ್ನಕ್ಕೆ ಕುಂತ್ರೆ ಈಗ ನೋಡಿದ್ರೆ ಖಾರ ಸುರಿದು ಇಟ್ಬಿಟ್ಟಾಳ ಏನು ಖಾರದಾಗ ಮಾಡಿದ್ದೀನಿ ಇದನ್ನು ಮಟನ್ ಪಲ್ಯ ಹಾಂ ಎಲ್ಲರೂ ಹಿಂಗೆ ಮಾಡ್ತಾರನ ಎಲ್ಲ ಹೆಣ್ಮಕ್ಳ ಫಸ್ಟ್ನೇ ಸಲ ಮಾಡ್ಯಾಳ ಅಂತ ಫಸ್ಟ್ನೇ ಸಲ ಗೊತ್ತಾಗಂಗಿಲ್ಲ ತಿಂದು ನೋಡಕ್ಕೆ ಬರೋದಿಲ್ಲ ತಗೋ ಇದನ್ನು ಮೆಕ್ಕ ನೀನು ಹಾಳಾದ ಹೆಂಗಸರು ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅಂದ್ರೆ ಏನು ಮಾಡ್ತಾಯಿವು ದನ ಕಾಯು ಛೇ ಒಟ್ಟು ತುಂಬ ಊಟ ಮಾಡ್ಬೇಕಂತ ಬಂದ್ರೆ ಇಲ್ಲಿ ನೋಡಿದ್ರೆ ಖಾರ ಸುರಿ ಇಟ್ಕೊಂತಾಳೆ ಹಾಳಾಗಿ ಹೋಗ್ಲಿ ಕಡೆ ಹೆಟ್ರಿ ನೀನು ದನ ತಿಂದಕ್ಕೆ ತಿಂದು ಕುಂದ್ರು ಅಲ್ಲ ಮಾವ ಫಸ್ಟ್ ಸಾರಿ ಮಾಡಿದ್ದೀನಿ ಹೆಂಗಾಗೈತಂತ ನನಗೆ ಹೆಂಗೆ ಗೊತ್ತಾಗ್ತೈತಿ ಮೊದಲನೇ ಸಲ ಮಾಡಿದನಂತ ಹೇಳ್ಯಾರ ಕ್ಷಮಿಸ್ಕ್ಯಾಸ ಊಟ ಮಾಡೋದು ಬಿಟ್ಟು ಅದನ್ನು ಬಿಸಾಕಿ ಹೋಗ್ತೇನ ಅದಕ್ಕೆ ಸ್ವಲ್ಪ ಸಕ್ರೆ ಪುಡಿ ಮಾಡಿ ಹಾಕಿ ಕೊಡ್ತೇನೆ ಬಾ ತಿಂದು ಹೋಗ್ಬಾ ಮಾವ ಉಪವಾಸ ಹೋಗ್ಬೇಡ ಅದನ್ನ ತಿಂದು ಏನೋ ಸತ್ತು ಹೋಗ್ಬೇಕಂತ ಅನ್ಕೊಂಡ್ಬಿಟ್ಟಿಯನ್ನ ಏನು ಇಲ್ಲಿ ಸಾಯಿಸ್ಬಿಡ್ಬೇಕು ಅನ್ಕೊಂಡಿರಣ್ಣ ಅಡುಗೆ ಮನ್ಯಾಗನ ತಿಂದು ಕಾಸ ಹಾಂ ನೀನ ತಿಂದ ಸಾಯಿ ಅಲ್ಲ ಹಾಳಾದಕಿನ ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲ ನಿಮ್ಮಪ್ಪ ನಿಮ್ಮ ಅವ್ವ ನಿಂಗೆ ಇದನ್ನ ಕಲ್ಸ್ಯಾರಣ್ಣ ಜಗಳ ನೋಡ್ರೆ ದೊಡ್ಡದಾಗಿ ಮಾಡ್ತಿದ್ದಿ ಜಗಳ ಮಾಡೋದು ಗೊತ್ತಾಕತಿ ಒಂದು ಅಡುಗೆ ಮಾಡೋದು ಗೊತ್ತಿಲ್ಲ ನಿನಗೆ ಹಾಂ ಹೋಗ್ಲಿ ಬಿಡು ಮನೆನಾಕಿ ಹೋಗ್ಲಿ ಬಿಡು ಮಾವನ ಮಗಳಂತ ಸುಮ್ಮನೆ ಆದ್ರೆ ಹೆಚ್ಚು ಮಾಡಾಕತ್ತಿದ್ಯೇನ ಮೊದಲು ನೋಡಿ ಕಲ್ಕೋ ಆಕೆ ಕಡೆಯಿಂದ ಕಲಿಸ್ಕೊ ಅಡ್ಗೆ ಅವಳ ಹೆಸರು ನನ್ನ ಮುಂದೆ ಎತ್ತಬೇಡ ಮಾವ ಬೇಕಿದ್ರೆ ನಾನು ಫೋನ್ ನೋಡಿ ಕಲ್ಕೊತೇನೆ ಇಲ್ಲ ಅಮ್ಮನ ಮನೆಗೆ ಹೋಗಿ ಅಮ್ಮನ ಹತ್ರ ಕಲ್ಕೊಂಡು ಬರ್ತೇನೆ ಆದರೆ ಅವಳ ಹತ್ರ ನಾನು ಕಲ್ಕೋಂಗಿಲ್ಲ ಅವಳ ಹತ್ರ ನಾನು ಯಾಕೆ ಕಲ್ಕೋಬೇಕು ಹಾಂ ಏನಾರ ಅಂದ್ರೆ ಇದನ್ನ ವಾಪಸ್ ಮಾತ್ರ ಕಲ್ತಿದ್ದೀನ ಮೊದಲೇ ಚಂದಾಗ ಅಡುಗೆ ಮಾಡಿ ಕಲ್ಕೋ ಇದ ಲಾಸ್ಟ್ ಇನ್ನೊಂದು ಸರಿ ಏನಾರ ನೀ ಅಡುಗೆ ಮಾಡಿದಾಗ ಹಿಂಗಾಗಿತ್ತಂದ್ರೆ ನಾನು ಮಾತ್ರ ದರ ಹೇಳ್ಕೊಂಡು ಹೊರಗೆ ಹೋಗಿ ಬಿಸಾಕ್ತಾ ನೋಡು ನೆನಪಿಟ್ಕೊಂಡು ನಿನ್ನ ಅಲ್ಲ ಮಾವ ಒಂದಿನ ಮೊದಲನೇ ಸಲ ಅಡುಗೆ ಮಾಡಿದಾಗ ಎಲ್ಲಾರ್ದು ಕೆಡ್ತೈತಿ ಹಂಗಂತ ಅದನ್ನು ಈ ರೀತಿ ಎಲ್ಲ ಮಾಡೋದು ನನ್ನ ಮುಖದ ಮೇಲೆ ಅದನ್ನ ತಾಟ್ ಬಿಸಾಕಿದಿ ಅಂದ್ರೆ ನನ್ನ ಕಣ್ಣಾಗ ಇವಾಗ ಸಾಂಬಾರದೆಲ್ಲ ಬಿತ್ತೈತಿ ಅದು ಉರಿ ಹಾಕತ್ತಂತ ನನ್ನ ಕಣ್ಣೀರು ಹಾಕಕತ್ರನ ಯಾಕೆ ನಿನ್ನ ಕಣ್ಣಾಗ ನೀರು ಬರಾಕತ್ತಾವ ಅಂತ ನೀನು ಕೇಳಿಲ್ಲ ನೀ ಬೈದು ಕಳಾದಂತ ನೀನು ಅನ್ಕೊಂಡಿಯಲ್ಲ ಅನ್ಕೋತಾರ ನಿನ್ನ ಬಂದ ಮುದ್ದು ಮಾಡ್ತಾರ ಭಾಳ ಚಲೋ ಅಡುಗೆ ಮಾಡಿದೀವಿ ಗಂಡನ ಹೊಟ್ಟೆ ತುಂಬಿಸಿದಿಲ್ಲ ನಿನ್ನ ಮುದ್ದು ಮಾಡಿ ಕುಂದಿಸ್ಕೊಂತ ತಿನ್ನಿಸ್ತಾರ ನಿನಗೆ ತುತ್ತು ಮಾಡಿ ಕಣ್ಣಾಗ ಬಿಟ್ಟು ನಿನಗಷ್ಟು ನನ್ನ ಗಂಟ್ಲಾಗ ಹೊಟ್ಟೆಯಾಗ ಹೋಗಿ ನನಗೆ ಎಷ್ಟು ಉರಿ ಬೇಡ ಹಾಂ ಹಾಳಾ ಹೋಗು ತಿಂದು ಸಾಯಿ ನೀನು ಈ ಗಂಡು ಮಕ್ಕಳಿಗೆ ನೆಮ್ಮದಿ ಅನ್ನೋದು ಇಲ್ಲಂಗಾಗೈತಿ ಹೊರಗೆ ಹೋದ್ರೆ ಮಂದಿ ಚಿಂತಿ ಯಾಕೆ ಹೋಪ ದಿನ ಮನ್ಯಾಗ ಊಟ ಸಿಗತ್ತನ ಹೊರಗೆ ಬರ್ತೀವಿ ಅಂತ ಅಂತಾರೆ ಮನ್ಯಾಗ ಬಂದು ಊಟ ಮಾಡ್ಬೇಕಂದ್ರೆ ಹೊರತುಂಬ ಇಲ್ಲೇ ಈ ಹೆಂಗಸರು ಚಿಂತಿ ನೆಟ್ಟಿಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ ಏನು ಬರಂಗಿಲ್ಲ ನಮಗೆ ಸಾಕಾಗಿ ಹೋಗೈತಿ ಹೊರತುಂಬ ತಿಂದನಾದಂಗೆ ಆಗೈತಿ ನಮಗೆ ಏನು ಮಾಡೋದು ಉಪವಾಸ ಸಾಯ್ಬೇಕೇನು ನಾವು ಹಾಂ ಮದು ಮಾಡಿದ್ರೆ ಎಂಥ ಚಲೋ ಅಡುಗೆ ಮಾಡ್ತಿದ್ಲ ಈ ಹಾಳಾದಕ್ಕಿಗೆ ಅಡುಗೆ ಸದಿ ಮಾಡೋಕೆ ಬರಂಗಿಲ್ಲ ಒಂದು ಕೆಲಸ ಸಹ ನೆಟ್ಟಗೆ ಮಾಡೋಕೆ ಬರಂಗಿಲ್ಲ ಊಟ ಮಾಡಿದ್ ಬಿಟ್ಟ ಹೋಗ್ಬಿಟ್ರು ಮಾವ ಅದನ್ನ ತಗೊಂಡು ನನ್ನ ಮಗಕ್ಕೆ ಹೋಗಿದ್ರು ಅಯ್ಯೋ ದೇವ್ರೆ ಕಣ್ಣಾಗೆಲ್ಲ ಹೋಗ್ತಾ ಏನೋ ಕಣ್ಣಾಗಂತ ಪರಿ ಹೋಗಿಲ್ಲ ಹೋಗಿದ್ರ ನಾನು ಎಷ್ಟೊತ್ಕೋ ಲಬ ಲಬ ಹೋಗಬೇಕಾಗಿತ್ತು ಇವ್ರಿಗೋಸ್ಕರ ಅಂತೇಳಿ ಸೀರೆ ಉಟ್ಕೊಂಡು ಬಂದು ರಾಗಿ ಮುದ್ದೆ ಮಾಡಿ ಮಟನ್ ಪಲ್ಯ ಮಾಡಿದ್ರೆ ಖಾರ ಆಗೈತಂತೇಳಿ ಊಟ ಮಾಡ್ದೆ ನನ್ನ ಮುಖಕ್ಕೆ ಬಿಸಾಕಿ ಹೋಗ್ಬಿಟ್ರು ಅಲ್ಲ ಒಂದಿನ ಹೆಚ್ಚು ಕಡಿಮೆ ಆಗ್ತೈತಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡೋಕ್ಕೇನು ಪ್ರೀತಿಯಿಂದ ಹೆಂಡತಿ ಮಾಡಿ ಕೊಟ್ಟಾಳನ್ನಲ್ಲ ತಿನ್ಬೇಕಲ್ಲ ಅದನ್ನ ಹಿಂಗೆ ಬಿಸಾಕಿ ಹೋದ್ರೆ ನನ್ನ ಮನಸ್ಸಿಗೆ ಬೇಜಾರಾಗಂಗಿಲ್ಲ ಬಿಸಾಕಿ ಹೋಗ್ಲಿ ಬಿಡು ಆದ್ರೆ ಆ ತಾಟ್ ತಗೊಂಡು ನನ್ನ ಮುಖಕ್ಕನ ಹೋಗುತ್ತಾರ ನನ್ನ ಮುಖಕ್ಕೆ ಹೋಗಿದ್ರೆ ಯಾಕೆ ದೇವ್ರೆ ನನಗೇನು ಮಾಡೋಕೆ ಬರ್ದಿಲ್ಲ ಹಂಗೆ ಮಾಡ್ತೀನಿ ನಾನು ನೋಡಿದಾಗ ಕರೆಕ್ಟಾಗಿ ಇತ್ತು ನಾನು ಅಷ್ಟೇ ಬಿಡಬೇಕಾಗಿತ್ತು ಸ್ವಲ್ಪ ಮಾವ ಖಾರ ಇರ್ಬೇಕಂತೇಳಿ ಖಾರ ಹಾಕಕ್ಕೆ ಹೋಗಿ 2 ಚಮಚ ಹಾಕಿ ಅದನ್ನು ಜಾಸ್ತಿನ ಮಾಡಿಬಿಟ್ನಿ ಅದಕ್ಕೆ ಅನ್ಕೋನಿ ನನ್ನ ಮುಂದೆ ಹಾಳಾದ ಮದುನ ಹೊಗಳ್ತಾರೆ ಅಂದರೆ ಈಗ ನನಗಿಂತ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗತ್ತೇನ ಎಲ್ಲ ಕೆಲಸ ಮಾಡೋದ್ರಾಗ ಊಟ ಮಾಡೋದ್ರಾಗ ನೀರು ಕೊಡೋದ್ರಾಗ ಟವಲ್ ಕೊಡೋದ್ರಾಗ ಇನ್ನೆಲ್ಲ ನಾನೇ ಮಾಡಬೇಕು ಇನ್ನು ಮುಂದೆ ನಾನು ಕೈ ತುಂಬ ಬಳೆ ಹಾಕ್ಕೊಂಡು ಹನಿ ತುಂಬ ಬೊಟ್ಟಿಟ್ಕೊಂಡು ತಲೆಯಲ್ಲಿ ಹೂ ಮುಟ್ಕೊಂಡು ಕೊಳ್ಳಲ್ಲಿ ತಾಳಿ ಹಾಕ್ಕೊಂಡು ಈ ರೀತಿಯಲ್ಲ ನನಗಿರೋಕ್ಕಾಗಲ್ಲ ನಾನು ಹೇಗಿರ್ತೀನೋ ಹಾಗೆ ಇದ್ದು ನಾನೇನು ಅಂತ ಮಾವನಿಗೆ ತೋರಿಸ್ತೀನಿ ಆದ್ರೆ ಸೀರೆ ಉಟ್ಕೋತೀನಿ ಸೀರೆ ಉಟ್ಕೊಂಡ ಇವ್ರ ಮನಸ್ಸು ಒಲಿಸ್ವಾಗ ತಯಾರಾಗ್ತೀನಿ ಅವರು ಆ ಮದುನ ಹೊಗಳ್ಬಾರ್ದು ನನ್ನ ಮುಂದೆ ನನ್ನನ್ನೇ ಹೊಗಳ್ಬೇಕು ಆ ಮದುನ ಬಿಡ್ತೀನಿ ಅಂತ ಹೇಳಬೇಕು ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅವಳು ಒಂದು 2 ದಿನ ಹೋದ್ರೆ ಇವ್ರನ್ನ ನಾನು ಹೆಂಗೆ ನನ್ನ ರಾಗಂಗ ಮಾಡ್ಕೋತೀನಿ ನೋಡ್ತಾ ಇರು ಅಡುಗೆ ಕಲ್ತ್ಕೊಳ್ಳೇಬೇಕು ನಾನು ಪಟ ಅಂತ ಅಡುಗೆ ಕಲ್ತ್ಕೊಂಡು ಅವಳಿಗೆ ಚೆನ್ನಾಗಿ ಮಾಡಿ ತೋರಿಸ್ಬೇಕು